ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಮಸ್ತಾಗಿರುವಂತಹ ಬಜ್ಜಿ ಪಲ್ಯನ ತೋರಿಸ್ಕೊಡಕತ್ತೀವಿ ರೀ. ಉತ್ತರ ಕರ್ನಾಟಕದ ಶೈಲಿಯ ಈ ಒಂದು ಸಂಕ್ರಾಂತಿ ಟೈಮ್ದಾಗ ಮಾಡುವಂತಹ ಮತ್ತು ಮಹಾರಾಷ್ಟ್ರದ ಕಡೆಯೂ ಮಾಡುವಂತಹ ಬಹಳ ವಿಶೇಷವಾಗಿರುವಂತಹ ಪಲ್ಯ ಅಂತಂದ್ರೆ ಈ ಒಂದು ಬಜ್ಜಿ ಪಲ್ಯ ರೀ. ನಾನು ನಿಮ್ಗೆ ಹೇಳಿದ್ದೀನಿ ರೀ, ಸಂಕ್ರಾಂತಿ ಟೈಮ್ ಅಂತಂದ್ರೆ ಸುಗ್ಗಿ ಟೈಮ್ ರೀ. ಭಾಳ ಮಸ್ತಾಗಿ ಎಲ್ಲ ರೀತಿಯ ದವಸ ಧಾನ್ಯಗಳನ್ನ ತರಕಾರಿಗಳನ್ನ ಸಂಭ್ರಮಿಸುವಂತಹ ಒಂದು ಹಬ್ಬ ರೀ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ರೀ ನೋಡಕ್ಕೆ ಬರ್ರಿ. ಇದಕ್ಕೆ ನಾವಿಲ್ಲಿ ಏನೇನು ತೊಗೊಂಡಿದ್ದೀಪ್ಪ ಅಂತಂದ್ರೆ ಶೇಂಗಾ, ಹೆಸರು ಕಾಳು, ಮಡಿಕೆ ಕಾಳು, ಚನ್ನಂಗಿ ಬೇಳೆ, ಆಮೇಲೆ ತೊಗರಿ ಬೇಳೆ, ಹೆಸರು ಬೇಳೆ, ಅಲಸಂದಿ ಮತ್ತು ಕಡಲೆ ಬೇಳೆಯನ್ನು ತೊಗೊಂಡಿದ್ದೇವೆ ರೀ. ಎಲ್ಲ ಒಂದೊಂದು ಚಮಚ ತೊಗೊಂಡ್ರೂ ನಡಿತೈತೆ ರೀ. ನಾವು ಸ್ವಲ್ಪ ಜಾಸ್ತಿ ಮಾಡಾಕತ್ತೀವಿ ಒಟ್ಟ ರೀ. ನೀವು ಕಡಿಮೆ ಮಾಡೋರಿದ್ರೆ ಒಂದೊಂದು ಚಮಚ ತೊಗೊರಿ. ಒಟ್ಟು ಎಲ್ಲನೂ ಒಂದು ಇಟೀಟ ಹಾಕೊಂತ ಹೋಗ್ರಿ. ಇವನ್ನ ತೊಗೊಂಡಂಥವನ್ನ ಒಂದು ಕುಕ್ಕರ್ನಾಗ ಹಾಕಿ ಆಮೇಲೆ ಅದಕ್ಕೆ ನೀರನ್ನು ಸೇರಿಸ್ರಿ. ಒಂದು 2 ಸಲ ಚೆಂದಂಗೆ ನೀವೇನು ಮಾಡಿರಿ ಅಂತಂದ್ರೆ ವಾಶ್ ಮಾಡ್ಕೊಂಡು ಬರ್ರಿ. ತಿಳಿದ್ರಿ? ಅದಾದ ನಂತರ ಇದಕ್ಕೆ ನೀರನ್ನು ಸೇರಿಸ್ರಿ. ನಾವು 4 ರಿಂದ 5 ಕಪ್ಪಷ್ಟು ನೀರನ್ನು ಹಾಕಿರಿ. ಚಂದಂಗೆ ಇದನ್ನು ಏನು ಮಾಡಿರಿ, ಒಂದು 4 ಸೀಟಿ ಕುದಿಯುವಂಗೆ ಬರೋಬ್ಬರಿಯಾಗಿ ಕುದಿಸ್ಕೊಂಡು ನೀವು ತೊಗೊಂಡು ಬರ್ಬೇಕಾಕೈತ್ರಿ. ಇದ್ರಲ್ಲಿ ಅಂದ್ರೆ ಎಲ್ಲ ಕಾಳುಗಳು ಮತ್ತು ಬೇಳೆಗಳು ಚೆಂದಾಗಿ ಕುದಿತಾವೆ. ಆಮೇಲೆ ನೀವು ತೆಗೆದು ನೋಡ್ಬೋದು ರೀ, ಮಸ್ತಾಗಿ ಶೇಂಗಾ ಇವ ಏನಿರ್ತಾವೆ ನೋಡ್ರಿ, ಅವೆಲ್ಲ ಚೆಂದಂಗೆ ಕುದಿತಾವು ಮತ್ತು ಮಸ್ತಾಗಿರುವಂತಹ ಪಲ್ಯ ಆಗ್ತೈತಿ ಮತ್ತು ಆರೋಗ್ಯಕರವಾಗಿರುವಂತಹ ಪಲ್ಯ ರೀ. ನೋಡಿ, ಇನ್ನು ಮುಂದಕ್ಕೆ ಇದ್ರೊಳಗೆ ನಾವು ಅವರೆಕಾಯಿ, ಕ್ಯಾರೆಟ, ಬಾರೆಕಾಯಿ, ಆಮೇಲೆ ಗೆಣಸಿನಕಾಯಿ, ಆಲೂಗಡ್ಡೆ, ಆಮೇಲೆ ಈ ಸುಲ್ಗಾಯಿ ಇವನ್ನೆಲ್ಲನೂ ತೊಗೊಂಡಿದ್ದೇವೆ ರೀ. ನಿಮಗೆ ಹೇಳ್ತೀನಿ ರೀ, ಮತ್ತು ಒಂದೊಂದು ಇವು ಎಲ್ಲವನ್ನ ನೀವು ತಯಾರು ಮಾಡಿ ಇಟ್ಕೊಂಡು ಬಿಡ್ರಿ. ಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿವಿ, ಖಾರ ಕಡಿಮೆ ಇದಾವೆ. ಆಮೇಲೆ ಕಾಳುಗಳು ಏನು ಕುದಿಸಿದ್ದೇವೆ ನೋಡ್ರಿ, ಅವನ್ನ ಒಂದು ಕಡೆ ತೆಗೆದ ಇಟ್ಕೊಂಡಿದ್ದೇವೆ ರೀ. ಗೊತ್ತಾತ್ರಿ? ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಮತ್ತು ಕುಕ್ಕರ್ದಾಗ ಒಂದು ಮುಷ್ಟಿ ಒಳಗೆ ಎಷ್ಟು ಬರ್ತೈತಿಲ್ಲ ಅಷ್ಟು ಮೆಂತ್ಯ ಸೊಪ್ಪನ್ನು ನಾವು ತೊಗೊಂಡಿದ್ದೀವಿ. ಅದಾದ ನಂತರ ಕಡಲೆ ಸೊಪ್ಪನ್ನು ತೊಗೊಂಡಿದ್ದೇವೆ ರೀ. ನೀವು ಬೇಕಂದ್ರೆ ಇಲ್ಲಿ ಪುಂಡಿ ಪಲ್ಯನೂ ಹಾಕ್ಬೋದು. ಆಮೇಲೆ ಈ ಹಸಿ ವಟಾಣಿ, ಸುಲಗಾಯಿ, ಹಾಗೆ ಇಲ್ಲಿ ಅವರೆಕಾಯಿಯನ್ನು ಹಾಕಿರಿ, ಕ್ಯಾರೆಟನ್ನು ಹಾಕಿರಿ, ಬಾರೆಕಾಯಿಯನ್ನು ಹಾಕಿರಿ, ಗೆಣಸಿನಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಒಂದು ಟೊಮ್ಯಾಟೊ. ಅದಾದ ನಂತರ ಇದಕ್ಕೆ ನೀರನ್ನು ನಾವು ಸೇರಿಸಬೇಕು. ಒಂದು 2 ರಿಂದ 3 ಕಪ್ಪಷ್ಟು ನೀರು ಸೇರಿಸಿ ಕುದಿಯಾಕಿಡ್ರಿ. ಇದನ್ನು ಅಷ್ಟೇ ಒಂದು 3 ರಿಂದ 4 ಸೀಟಿ ಅಂದ್ರೆ ಅಷ್ಟು ಕುದಿಸಿದ್ದೀನಿ ಅಂತಂದ್ರೆ ಎಲ್ಲ ಚಂದ ಹಿಂಗೆ ಕುದಿತೈತಿ, ಬರೋಬ್ಬರಿಯಾಗಿ ಆಗ್ತೈತಿ. ಇನ್ನು ಇದಕ್ಕೆ ಮಸಾಲೆ ಅಂತೇಳಿ ಭಾಳ ಏನು ಇರೋದಿಲ್ಲ ರೀ. ಖಾರಕ್ಕಲ್ಲಾಗ ಬೆಳ್ಳುಳ್ಳಿ ಹೆಸರುಗಳನ್ನ ಜಾಸ್ತಿ ಹಾಕಿರಿ. ಅಕಸ್ಮಾತ್ ಈ ದಿನದಾಗ ಬರುವಂತಹ ಈ ಒಂದು ಬೆಳ್ಳುಳ್ಳಿ ಸೊಪ್ಪು ಇರ್ತದೆ ರೀ, ಅದನ್ನ ಹಾಕಿದ್ರೆ ಇದು ಹಾಕಲು ಅವಶ್ಯಕತೆ ಇರಂಗಿಲ್ಲ ರೀ, ಅದನ್ನ ಹಾಕುದ್ರಿ. ಆದರೆ ಅದನ್ನ ಹಾಕಲಿಲ್ಲ ಅಂತಂದ್ರೆ ಈ ಬೆಳ್ಳುಳ್ಳಿ ಹೆಸರನ್ನ ಹಾಕಿರಿ. ಆಮೇಲೆ ಇಲ್ಲಿ ಖಾರಕ್ಕಲ್ಲೊಳಗೆ ಜೀರಿಗೆಯನ್ನು ಹಾಕಿರಿ. ಹಾಕಿ ಸ್ವಲ್ಪ ಅರಿಯಿರಿ. ಆಮೇಲೆ ಅದ್ರೊಳಗನ ಹಸಿಮೆಣ್ಸಿಕಾಯನ್ನು ಹಾಕಿರಿ. ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿದ್ದೀವಿ, ಖಾರ ಕಡಿಮೆ ಇದಾವೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಕುಟ್ಟಿ ನಾವು ತಯಾರು ಮಾಡಿ ಇಟ್ಕೊಂಡವ್ರಿ. ಈ ಒಂದು ಪಲ್ಯಕ್ಕೆ ಮೇನ್ ಮಸಾಲೆ ಅಂತಂದ್ರೆ ಈ ಒಂದು ಹಸಿ ಖಾರ, ಇಷ್ಟನ್ನು ನೀವು ತಯಾರು ಮಾಡಿ ಇಟ್ಕೊಳ್ಬೇಕಾಕೈತ್ರಿ. ಮುಂದಕ್ಕೆ ಬರ್ರಿ. ಆ ಸೊಪ್ಪದು ಏನು ಕುದಿಯಾಕಿಟ್ಟಿದ್ದೀವಿ ಅದೆಲ್ಲ ಚೆನ್ನಾಗಿ ಕುದ್ದ ಆದ್ಮೇಲೆ ಒಂದು ಬರೋಬ್ಬರಿ ಆಗಿದ್ರೆ ಏನು ಮಾಡಿರಿ, ಬೀಟ್ರ್ ತೊಗೊರಿ, ಎಲ್ಲ ಕಡವಲು ತೊಗೊರಿ, ಚೆನ್ನಾಗಿ ಕಡೀರಿ. ಅದನ್ನ ಚೆನ್ನಾಗಿ ಈ ರೀತಿಯಾಗಿ ನೀವು ಮಾಡಿಕೊಡಿ. ಆಮೇಲೆ ಈ ದಿನದಾಗ ಸಾಸಿವೆ ಎಣ್ಣೆ ಭಾಳ ಒಳ್ಳೆಯದು. ಅದಕ್ಕೆ ನಾವಿಲ್ಲಿ ಸಾಸಿವೆ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀವಿ. ಅದ್ರಾಗ ಜಜ್ಜಂತಹ ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿದ್ದೀವಿ. ಅದಾದ ನಂತರ ತಪ್ಪಲು ಉಳ್ಳಾಗಡ್ಡಿ ಅಂದ್ರೆ ಸ್ಪ್ರಿಂಗ್ ಆನಿಯನ್ ಮತ್ತು ಉಳ್ಳಾಗಡ್ಡಿ ಎರಡನ್ನೂ ನಾವು ಸೇರ್ಸಾಕತ್ತೀವಿ. ಅವೆರಡನ್ನೂ ಹಾಕಿ ಸ್ವಲ್ಪ ಹೊತ್ತ ನೀವು ಒಂದು ಫ್ರೈ ಮಾಡಿರಿ. ನೋಡಿ, ಇವನ್ನ ಫ್ರೈ ಮಾಡಿದ್ಮೇಲೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದ್ರೊಳಗನ ಇದೇಗೇನು ನಾವು ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಖಾರ, ಆ ಖಾರನ ತೊಗೊಂಬಂದು ಹಾಕೋಣ. ಖಾರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಟ್ಟ ಮಾಡಿರಿ. ಎಷ್ಟು ಪಲ್ಯ ಮಾಡತ್ತಿರ್ತಿರ್ಲಿಲ್ಲ ಆ ಬಜ್ಜಿ ಪಲ್ಯ ಅದರ ತಕ್ಕನಾಗಿ ನೀವು ಹಸಿಮೆಣ್ಸಿಕಾಯನ್ನು ಕುಟ್ಟಿ ಇಟ್ಕೊಂಡ್ರಿ ಅಂತಂದ್ರೆ ಭಾಳ ಒಳ್ಳೆಯದು. ಆಮೇಲೆ ಅದನ್ನು ಚಲೋ ತಂಗಿ ಇಲ್ಲಿ ಈ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಸೇರಿಸೋನು. ಹಂಗೆ ಮತ್ತು ಅದನ್ನು ಮಿಕ್ಸ್ ಕೊಡೋಣ. ಇಷ್ಟು ಆದ ನಂತರ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಆಗಲೇ ಏನು ಸೊಪ್ಪನ್ನೆಲ್ಲ ಕುದಿಸಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಹಾಕೋಣ. ಹಾಕಿ ಚಂದಂಗೆ ನಾವು ಅದನ್ನೊಮ್ಮೆ ಮಿಕ್ಸ್ ಕೊಡೋಣ. ತಿಳಿತ್ರಿ? ಈ ರೀತಿಯಾಗಿ ನೀವು ಮಾಡಬೇಕು. ಆಮೇಲೆ ಇದ್ರೊಳಗೆ ಕಾಳುಗಳನ್ನ, ಬೇಳೆಗಳನ್ನ ಕುದಿಸಿದ್ದೀವಿ ನೋಡ್ರಿ, ಅದನ್ನು ಸಹ ಹಾಕಬೇಕು. ಹಾಕಿ ಚಂದಂಗೆ ಮಿಕ್ಸ್ ಕೊಡ್ಬೇಕಾಕೈತ್ರಿ. ನೋಡಿ, ಈ ಪಲ್ಯ ಅಕಸ್ಮಾತ್ ನೀವು ಮಾಡುವಾಗ ಎಲ್ಲರಿ ಗಟ್ಟಿಯಾಗಿತ್ತು ಅಂತಂದ್ರೆ ನೀವು ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಬೋದು ರೀ. ಇಲ್ಲಂತರೂ ಬರೋಬ್ಬರಿ ಐತಿ. ಆರಿದ್ಮೇಲೆ ಸ್ವಲ್ಪ ತಾನೇ ಗಟ್ಟಿ ಆಗ್ತೈತಿ. ಒಬ್ಬೊಬ್ರು ಏನು ಮಾಡ್ತಾರೆ ರೀ ಅಂತಂದ್ರೆ ಭಾಳ ಆಗಿತ್ತು ಅಂತಂದ್ರೆ ಸ್ವಲ್ಪ ಕಡ್ಡಿ ಹಿಟ್ಟು ಹಚ್ಚಿ ಗಟ್ಟಿನೂ ಮಾಡ್ತಾರೆ. ಆದ್ರೆ ಇದು ಆರಿದ್ಮೇಲೆ ತಾನೇ ಗಟ್ಟಿ ಆಗ್ತೈತಿ. ಅದಕ್ಕೆ ನಾವು ಅದಕ್ಕೆ ಏನೂ ಮಾಡೋಕೆ ಹೊಂಟಿಲ್ಲ ರೀ. ಅದಾದ ನಂತರ ಇಲ್ಲಿ ನಾವು ಈ ಒಂದು ಹುಣಸೆ ಹಣ್ಣಿನ ರಸನ ಸೇರ್ಸಾಕತ್ತೀವಿ. ಆಮೇಲೆ ಅದಕ್ಕೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಾಕತ್ತೀವಿ ರೀ. ಹುಣಸೆ ಹಣ್ಣಿನ ರಸ ಸೇರಿಸಿದ್ದೀವಿ, ಆದ್ರೆ ಬೆಲ್ಲ ಯಾಕೆ ಹಾಕಿಲ್ಲ ಅಂತೇಳಿ ನೀವು ಕೇಳ್ಬೋದು ರೀ. ಇದ್ರಾಗ ನಾವು ಆಲ್ರೆಡಿ ಕ್ಯಾರೆಟ್ ಹೆಂಗಿದ್ರು ಸ್ವೀಟ್ ಐತ್ರಿ. ಆಮೇಲೆ
ಒಂದು ಗೆಣಸಿನಕಾಯಿ ಇವೆಲ್ಲ ಸ್ವೀಟ್ ಇರ್ತಾವೆ ಮತ್ತು ಬಾರಿಕಾಯಿ ಸ್ವೀಟ್ ಇರ್ತಾವೆ. ಅದಕ್ಕೆ ನಾವು ಬೆಲ್ಲ ಸೇರ್ಸಕ್ಕೆ ಹೋಗಿಲ್ಲ ರೀ. ನೀವು ಬೇಕು ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು. ಪಲ್ಯ ಸ್ವಲ್ಪ ಭಾಳ ಇರೋದ್ರಿಂದ ಉಪ್ಪು ಅದು ಕಡಿಮೆ ಬಿದ್ದಿತ್ತು ಅಂತಂದ್ರೆ ಮ್ಯಾಗಿಂದ ನೀವು ಜಾಸ್ತಿ ನೋಡ್ಕೊಂಡು ಎಟ್ಟಬೇಕು ಅಷ್ಟೇ ಹಾಕಿರಿ. ಅಷ್ಟು ಹಾಕಿ ಚೆಂದಂಗೆ ಅದನ್ನು ಮಿಕ್ಸ್ ಕೊಟ್ಟು ಕುದಿಸಿದ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ಶೈಲಿಯ ಸಂಕ್ರಾಂತಿ ಸಮಯದಾಗ ಮಾಡುವಂತಹ ಈ ಒಂದು ಬಜ್ಜಿ ಪಲ್ಯ ಭಾಳ ವಿಶೇಷವಾಗಿ ತಯಾರಾಗ್ತೈತೆ ರೀ. ಸಜ್ಜಿ ರೊಟ್ಟಿ, ಖಡಕ್ ರೊಟ್ಟಿ ಜೊತೆ ತಿಂದು ನೋಡ್ರಿ, ಭಾಳ ಮಸ್ತ್ ಇರ್ತೈತಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.